ಕೆಲವು ಚಾರಿತ್ರಿಕ ಮಹನೀಯರು. ಡಯೋಜನೀಸ್. ಗ್ರೀಕ್ ತತ್ವಜ್ಞಾನಿಗಳು ಎಂದರೆ ಎಲ್ಲರ ನೆನಪಿಗೂ ಮೊದಲು ಬರುವವರು ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಮುಂತಾದವರು. ಆದರೆ ಅರಿಸ್ಟಾಟಲ್ನ ಸಮಕಾಲೀನನಾಗಿದ್ದ ಡಯೋಜನೀಸನ ಹೆಸರನ್ನು ಕೇಳಿರುವವರು ವಿರಳ. ಡಯೋಜನೀಸನು ಆಗಿನ ಕಾಲದಲ್ಲಿ ಎಂದರೆ ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ತುಂಬ ಜನಪ್ರಿಯನಾಗಿದ್ದನು. ಈತನ ಜೀವನ ತುಂಬ ಸರಳವಾದದ್ದು. ಇವನಿಗೆ ಆಸ್ತಿಪಾಸ್ತಿ ಎಂದರೆ ಅನಾಸಕ್ತಿ. ಮನೆಯಲ್ಲಿ ಇರುವಾಗಲೆಲ್ಲ ಒಂದು ಸ್ನಾನದ ತೊಟ್ಟಿಯಲ್ಲೇ ಇದ್ದು ಬಿಡುತ್ತಿದ್ದನು. ಅಂದಿನ ಗ್ರೀಸಿನಲ್ಲಿ ನಾಯಿಗಳೂ ಸಹ ಇದೇ ರೀತಿ ತೊಟ್ಟಿಯಲ್ಲಿ ಮಲಗಿ ವಿರಮಿಸುತ್ತಿದ್ದವಂತೆ. ನಾಯಿಗೆ ಗ್ರೀಕ್ ಭಾಷೆಯಲ್ಲಿ ಸಿನಿಕೋಸ್ ಎಂದು, ಲ್ಯಾಟಿನ್ನಿನಲ್ಲಿ ಸಿನಿಕಸ್ ಎಂದು ಕರೆಯುತ್ತಾರೆ. ಸಂಸ್ಕೃತದ ಶುನಕ ಎಂಬ ಪದವನ್ನು ಹೋಲಿಸಬಹುದು. ಇದರಿಂದ ಡಯೋಜನೀಸ್ ಮತ್ತು ಅವನ ಅನುಯಾಯಿಗಳಿಗೆ ಸಿನಿಕ್ಸ್ ಎಂಬ ಹೆಸರಾಯಿತು. ಇವನು ಒಮ್ಮೆ ಹಾಡೇ ಹಗಲಿನಲ್ಲಿ ದೀವಟಿಗೆಯನ್ನು ಹೊತ್ತಿಸಿಕೊಂಡು ಏನನ್ನೋ ಹುಡುಕುವವನಂತೆ ಅಥೆನ್ಸ್ ನಗರದ ಬೀದಿ ಬೀದಿಗಳಲ್ಲಿ ಅಲಿಯುತ್ತಿದ್ದನು. ಡಯೋಜನೀಸ್, ಏನು ಮಾಡುತ್ತಿದ್ದೀಯೇ ಎಂದು ಜನರು ಕೇಳಲು, ಈ ನಗರದಲ್ಲಿ ಕೇವಲ ಒಬ್ಬನಾದರೂ ನಂಬಿಕಸ್ಥನಿದ್ದಾನೆಯೇ ಎಂದು ಹುಡುಕುತ್ತಿದ್ದೇನೆ ಎಂದು ಉತ್ತರವಿತ್ತನು. ಈಗ ಸಿನಿಕ್ಸ್ ಎಂದರೆ ಯಾರನ್ನೂ ನಂಬದ ಸಂಶಯಾತ್ಮಕರು ಎಂಬ ಅರ್ಥವಿದೆ. ಇದಕ್ಕೆ ಈ ಕಥೆಯೇ ಕಾರಣವಿರಬಹುದು. ಡಯೋಜನೀಸನು ತನ್ನ ಮುಪ್ಪಿನಲ್ಲಿ ಒಮ್ಮೆ ಸಮುದ್ರಯಾನ ಮಾಡುತ್ತಿದ್ದಾಗ ಕಡಲುಗಳ್ಳರ ಕೈಗೆ ಸಿಕ್ಕಿಬಿದ್ದನು. ಅವರು ಅವನನ್ನು ಕಾರಿಂಥ್ ಎಂಬ ನಗರಕ್ಕೆ ಕೊಂಡೊಯ್ದು ಅಲ್ಲಿ ಗುಲಾಮನನ್ನಾಗಿ ಮಾರಿದರು. ಅವನನ್ನು ವಿಕ್ರಯಿಸಿದ ಶ್ರೀಮಂತನು ಆತನು ಯಾರು ಎಂದು ಅರಿವಾದ ಕೂಡಲೇ ಅವನನ್ನು ದಾಸ್ಯದಿಂದ ಬಿಡುಗಡೆ ಮಾಡಿದನು. ಮುಂದೆ ಡಯೋಜನೀಸನು ಮಕ್ಕಳಿಗೆ ಬೋಧಿಸುತ್ತಾ ಆ ನಗರದಲ್ಲೇ ನೆಲೆಸಿದನು. ಆ ಸಮಯದಲ್ಲಿ ಪರ್ಷಿಯಾ ಮತ್ತು ಇಂಡಿಯಾಗಳ ಮೇಲೆ ದಂಡಯಾತ್ರೆಗೆ ಸಿದ್ಧವಾಗುತ್ತಿದ್ದ ಅಲೆಕ್ಸಾಂಡರನು ಕಾರಿಂಥ ಪಟ್ಟಣಕ್ಕೆ ಬಂದಿದ್ದನು. ಅಲೆಕ್ಸಾಂಡರನು ಆ ವೇಳೆಗಾಗಲೇ ತುಂಬ ಪ್ರಸಿದ್ಧನಾಗಿದ್ದನು. ಅದು ಮಾತ್ರವಲ್ಲ, ತಾನು ದೇವಾಧಿದೇವನಾದ ಜ್ಯೂಸ್ನ ಮಗನೆಂದೇ ದೃಢವಾಗಿ ನಂಬಿದ್ದನು. ಆದರೂ ಅವನಿಗೆ ಜ್ಞಾನಿಗಳು, ಮೇಧಾವಿಗಳು ಎಂದರೆ ತುಂಬ ಗೌರವವಿತ್ತು. ಜ್ಯೂಸ್ ಅಲೆಕ್ಸಾಂಡರ್ನನ್ನು ಸಂದರ್ಶಿಸಲು ಪುರಪ್ರಮುಖರು, ಪಂಡಿತರು, ವರ್ತಕರು ಮುಂತಾದ ಗಣ್ಯ ವ್ಯಕ್ತಿಗಳೆಲ್ಲರೂ ತಂಡವಾಗಿ ಹೋಗುತ್ತಿದ್ದರು. ಡಯೋಜನೀಸನು ಮಾತ್ರ ಹೋಗಲಿಲ್ಲ. ತನ್ನ ಪಾಡಿಗೆ ತಾನಿದ್ದನು. ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇದೆ, ಇಫ್ ಎ ಮೌಂಟೇನ್ ಓಂಟ್ ಕಮ್ ಟು ಮೊಹಮ್ಮದ್, ದೆನ್ ಮೊಹಮ್ಮದ್ ಮಸ್ಟ್ ಗೋ ಟು ದಿ ಮೌಂಟನ್ ಎಂದು. ಅದರಂತೆ ಅಲೆಕ್ಸಾಂಡರ್ನೂ ತಾನೇ ಸ್ವತಃ ಡಯೋಜನೀಸನ ಮನೆಯ ಬಾಗಿಲಿಗೆ ಬಂದು ನಿಂತನು. ಅವರಿಬ್ಬರ ನಡುವೆ ಈ ಸಂಭಾಷಣೆ ನಡೆಯಿತು. ನಾನು ಅಲೆಕ್ಸಾಂಡರ್ ಎಂಬ ಮಹಾರಾಜ, ನಾನು ಡಯೋಜನೀಸ್ ಎಂಬ ನಾಯಿ. ನಿನಗೆ ಏನು ಬೇಕಾದರೂ ಕೇಳು, ಮಾಡಿಸಿಕೊಡುತ್ತೇನೆ. ಸ್ವಾಮಿ, ತಾವು ಸೂರ್ಯನಿಗೂ ನನಗೂ ಮಧ್ಯೆ ನಿಂತು ಕತ್ತಲೆ ಮಾಡಿದ್ದೀರಿ. ಸ್ವಲ್ಪ ಪಕ್ಕಕ್ಕೆ ತೊಲಗಿದರೆ ಮಹದುಪಕಾರವಾಗುವುದು. ಅಯ್ಯ, ನಿನಗೆ ನನ್ನನ್ನು ಕಂಡರೆ ಹೆದರಿಕೆಯೇ ಇಲ್ಲವೋ? ಪ್ರಭು, ತಾವು ಒಳ್ಳೆಯವರೋ ಕೆಟ್ಟವರೋ? ನಾನು ಒಳ್ಳೆಯವನೆಂದೇ ಎಲ್ಲರೂ ಹೇಳುತ್ತಾರೆ. ಒಳ್ಳೆಯವರನ್ನು ಕಂಡರೆ ಯಾರಾದರೂ ಹೆದರುತ್ತಾರೆಯೇ? ಇನ್ನು ಹೆಚ್ಚು ಮಾತನಾಡಿ ಪ್ರಯೋಜನವಿಲ್ಲವೆಂದು ಅಲೆಕ್ಸಾಂಡರನು ಅಲ್ಲಿಂದ ಹಿಂದಿರುಗಿದನು. ಈ ಸಂವಾದವನ್ನು ಕೇಳಿಸಿಕೊಂಡಿದ್ದ ಅವನ ಸಂಗಡಿಗರು ಒಳಗೊಳಗೇ ನಗುತ್ತಿದ್ದರು. ಅಲೆಕ್ಸಾಂಡರನು ಅವರಿಗೆ, ದಯವಿಟ್ಟು ನಗಬೇಡಿ. ನಾನು ಈ ಜನ್ಮದಲ್ಲಿ ಅಲೆಕ್ಸಾಂಡರ್ನಾಗಿ ಹುಟ್ಟದಿದ್ದರೆ ಖಂಡಿತವಾಗಿಯೂ ಡಯೋಜನೀಸನಾಗಿ ಹುಟ್ಟಬಯಸುತ್ತಿದ್ದೆ ಎಂದು ಹೇಳಿದನು. ಡಯೋಜನೀಸನು ವೃದ್ಧನಾದನು. ಆಗ ಕೆಲವರು ಅವನ ಬಳಿ ಬಂದು, ಅಯ್ಯ, ನಿನಗೆ ಹೆಂಡಿರಿಲ್ಲ, ಮಕ್ಕಳಿಲ್ಲ, ಒಬ್ಬ ಸೇವಕನೂ ಇಲ್ಲ. ನೀನು ಸತ್ತರೆ ನಿನ್ನನ್ನು ಹೂಳುವವರು ಯಾರು? ಅಪರಕರ್ಮಗಳನ್ನು ಮಾಡುವವರು ಯಾರು? ಎಂದು ಮುಂತಾಗಿ ಅಧಿಕ ಪ್ರಸಂಗದ ಮಾತುಗಳನ್ನಾಡಿದರು. ಡಯೋಜನೀಸನು ನಗುತ್ತಲೇ, ನನ್ನ ಈ ಮನೆ ಯಾರಿಗೆ ಬೇಕಾಗಿದೆಯೋ ಅವರೇ ಇದೆಲ್ಲವನ್ನೂ ಮಾಡುವರು. ನೀವು ವೃಥಾ ಚಿಂತಿಸಬೇಡಿ ಎಂದು ಹೇಳಿ ಆ ಧೂರ್ತರನ್ನು ಸಾಗಹಾಕಿದನು. ದಾರ್ಶನಿಕ ಸಾಮ್ರಾಟ ಮಾರ್ಕಸ್ ಔರೇಲಿಯಸ್. ರೋಮನ್ ಚಕ್ರವರ್ತಿಗಳು ಸುಮಾರು 500 ವರ್ಷಗಳ ಕಾಲ
ಯುರೋಪಿನ ಬಹುಭಾಗವನ್ನೂ ಅಲ್ಲದೆ ಬ್ರಿಟನ್ ಮತ್ತು ಪಶ್ಚಿಮ ಏಷ್ಯಾದ ಕೆಲವು ಪ್ರಾಂತಗಳನ್ನು ಆಳಿದರು. ಇವರಲ್ಲಿ ಜೂಲಿಯಸ್ ಸೀಸರ್ನಂತಹ ಧೀರರು ಅನೇಕರಿದ್ದರು. ಆಗಸ್ಟಸ್, ಕ್ಲಾಡಿಯಸ್ ಮುಂತಾದ ಸಮರ್ಥರೂ ಚಾಣಾಕ್ಷರೂ ಇದ್ದರು. ಕಲಿಗುಲ ಮತ್ತು ನೀರೋ ಬಗೆಯ ಕ್ರೂರಿಗಳೂ ಅವಿವೇಕಿಗಳೂ ಇದ್ದರು. ಆದರೆ ಈ ಚಕ್ರವರ್ತಿಗಳಲ್ಲೆಲ್ಲ ಅತ್ಯಂತ ಗೌರವಕ್ಕೂ ಆದರಕ್ಕೂ ಪಾತ್ರರಾದವರಲ್ಲಿ ಮಾರ್ಕಸ್ ಔರೇಲಿಯಸ್ ಕ್ರಿಸ್ತಶಕ 121 180 ಅಗ್ರಗಣ್ಯನು. ಮಾರ್ಕಸ್ ಔರೇಲಿಯಸ್ ಆಂಟೋನಿಸಸ್ ಒಂದು ಕುಲೀನ ಶ್ರೀಮಂತ ಮನೆತನದಲ್ಲಿ ಜನಿಸಿದವನು. ಈತನಿಗೆ 17 ವರ್ಷ ವಯಸ್ಸಾಗಿದ್ದಾಗ ಆಗಿನ ಚಕ್ರವರ್ತಿ ಆಂಟೋನಿ ನಸ್ಟೇಯಸ್ ಇವನನ್ನು ತನ್ನ ಉತ್ತರಾಧಿಕಾರಿಯಾಗಲು ತಕ್ಕವನೆಂದು ತಿಳಿದು ಕಾಲಕ್ರಮದಲ್ಲಿ ತನ್ನ ಮಗಳು ಫಾಸ್ಟಿನಾಳನ್ನು ಕೊಟ್ಟು ಮದುವೆ ಮಾಡಿದನು. ಕ್ರಿಸ್ತಶಕ 140ರಲ್ಲಿ ಇವನನ್ನು ಚಕ್ರಾಧಿಪತ್ಯದ ಪರಮಾಧಿಕಾರಿಗಳಲ್ಲಿ ಒಬ್ಬನಾಗಿ ನೇಮಕ ಮಾಡಿದನು. ಮುಂದಿನ 20 ವರ್ಷ ತನ್ನ ಅಧಿಕಾರವನ್ನು ದಕ್ಷತೆಯಿಂದಲೂ ಪ್ರಾಮಾಣಿಕತೆಯಿಂದಲೂ ನಿರ್ವಹಿಸಿ ಚಕ್ರವರ್ತಿಗೆ ತುಂಬ ಅಚ್ಚುಮೆಚ್ಚಿನವನಾದನು. ಅದೇ ಸಮಯದಲ್ಲಿ ತತ್ವಶಾಸ್ತ್ರವನ್ನೂ ನ್ಯಾಯಶಾಸ್ತ್ರವನ್ನೂ ಆಳವಾಗಿ ಅಭ್ಯಾಸ ಮಾಡಿದನು. ಕ್ರಿಸ್ತಶಕ 160ರಲ್ಲಿ ಪಯಸ್ ದೊರೆ ಕಾಲವಾಗಲು ಇವನನ್ನು ಸಾಮ್ರಾಜ್ಯದ ಅಧಿಪತಿಯಾಗಿ ಅಭಿಷೇಕ ಮಾಡಲಾಯಿತು. ಆಗಿನ ಕಾಲದಲ್ಲೇ ಏಕೆ, ಸುಮಾರು 16ನೇ ಶತಮಾನದವರೆಗೂ ಯುರೋಪಿನಲ್ಲಿ ಯಾರಾದರೂ ರಾಜನಾದ ಕೂಡಲೇ ಮಿಕ್ಕೆಲ್ಲ ವಾರಸುದಾರರನ್ನು ಅವರು ಅಣ್ಣ ತಮ್ಮೆಂದರೇ ಆಗಿದ್ದರೂ ಸಹ ಗಡೀಪಾರು ಮಾಡಿಯೋ ಅಥವಾ ಸಂಹರಿಸಿಯೋ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವುದು ಸಾಮಾನ್ಯವಾಗಿತ್ತು. ಆದರೆ ಸ್ವಭಾವತಃ ಉದಾರಿಯಾದ ಔರೇಲಿಯಸ್ಸನು ಹಾಗೇನೂ ಮಾಡಲಿಲ್ಲ. ಬದಲಿಗೆ ಸಮಸ್ತ ರಾಜ್ಯಭಾರವನ್ನು ತನ್ನ ದತ್ತು ತಮ್ಮನಾದ ಲೂಸಿಯಸ್ ವೆರಸ್ ಎಂಬುವನ ಜೊತೆಗೆ ಹಂಚಿಕೊಂಡನು. ರೋಮ್ ಸಾಮ್ರಾಜ್ಯಕ್ಕೆ ಒಂದೇ ಸಮಯದಲ್ಲಿ 2 ಚಕ್ರವರ್ತಿಗಳಿದ್ದುದು ಇದೇ ಮೊದಲ ಬಾರಿ. ತಾನು ಸ್ವತಃ ಶಾಂತಿಪ್ರಿಯನಾಗಿದ್ದರೂ ತನ್ನ ಚಕ್ರಾಧಿಪತ್ಯದ ಬ್ರಿಟನ್, ಈಗಿನ ಜರ್ಮನಿ, ಪಶ್ಚಿಮ ಏಷ್ಯಾ ಮುಂತಾದ ಮೂಲೆ ಮೂಲೆಗಳಲ್ಲಿ ಆಗಾಗ ನಡೆಯುತ್ತಿದ್ದ ದಂಗೆಗಳನ್ನು ಹುಟ್ಟುಹಾಕಲು ಪದೇ ಪದೇ ಯುದ್ಧ ಮಾಡಬೇಕಾಗಿ ಬಂದಿತು. ಅವನ ಆಡಳಿತದ ಒಂದು ಗಮನಾರ್ಹ ಸುಧಾರಣೆಯನ್ನು, ಕೆಲವು ಮುಖ್ಯವಾದ ಘಟನೆಗಳನ್ನು ಇಲ್ಲಿ ನೆನಪಿಸಬಹುದು. ಹಿಂದಿನ ರೋಮ್ ಚಕ್ರಾಧಿಪತ್ಯದಲ್ಲಿ ಸೈನ್ಯಾಧಿಕಾರಿಗಳನ್ನು, ಆಡಳಿತ ವರ್ಗದವರನ್ನು, ಅವರ ಮನೆತನ, ಐಶ್ವರ್ಯ, ಸಮಾಜದಲ್ಲಿ ಅವರ ಪ್ರತಿಷ್ಠೆ ಮೊದಲಾದವುಗಳನ್ನು ನೋಡಿ ನೇಮಕ ಮಾಡುವ ಪದ್ಧತಿ ಇದ್ದಿತು. ಎಂದರೆ ಯಾವುದೇ ವಿಭಾಗದಲ್ಲಿ ಉನ್ನತ ಪದವಿ ದೊರಕುತ್ತಿದ್ದುದು ಪ್ರತಿಷ್ಠಿತರು ಮತ್ತು ಆಗರ್ಭ ಶ್ರೀಮಂತರುಗಳಿಗೆ ಮಾತ್ರ. ಔರೇಲಿಯಸ್ಸನು ಯಾವ ಕಾರ್ಯವನ್ನು ನಿರ್ವಹಿಸಬೇಕಾದರೂ ಮನೆತನ ಅಥವಾ ಸಿರಿತನ ಮುಖ್ಯವಲ್ಲ ಎಂಬ ತತ್ವವನ್ನು ಅನುಸರಿಸಿ ಯಾವುದೇ ವೃತ್ತಿದಾರರನ್ನು ಚುನಾಯಿಸುವಾಗ ದಕ್ಷತೆ, ಪ್ರಾಮಾಣಿಕತೆ ಮತ್ತು ಯೋಗ್ಯತೆಗಳಿಗೆ ಪ್ರಾಧಾನ್ಯತೆ ನೀಡಬೇಕೆಂದು ನೇಮಿಸಿದನು. ಇದು ಅವನು ಮಾಡಿದ ಸುಧಾರಣೆಗಳಲ್ಲಿ ಅತ್ಯಂತ ಗಣನೀಯ. ಇದರ ಪರಿಣಾಮವಾಗಿ ಅಧಿಕಾರಿಗಳನ್ನು ಸಮಸ್ತ ಜನಾಂಗದಿಂದ ಆಯ್ಕೆ ಮಾಡಲು ಸಾಧ್ಯವಾಯಿತು. ಒಂದು ವಿಶಿಷ್ಟ ತರಗತಿಯಿಂದ ಮಾತ್ರವಲ್ಲ, ಹುಟ್ಟಿದ ಕುಲ ಯಾವುದೇ ಆಗಿರಲಿ, ಅರ್ಹತೆ ಇದ್ದರೆ ಯಾರು ಬೇಕಾದರೂ ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಬಹುದೆಂಬ ಭರವಸೆ ಜನರಲ್ಲಿ ಮೂಡಿತು. ಬಾರ್ಬೇನಿಯನ್ನರು ಎಂಬ ಅನಾಗರಿಕರು ಉತ್ತರ ದಿಶೆಯಿಂದ ಬಂದು ರೋಮ್ ಚಕ್ರಾಧಿಪತ್ಯದ ಮೇಲೆ ಪದೇ ಪದೇ ದಾಳಿ ಮಾಡಿ ಅಲ್ಲಿನ ಜನರನ್ನು ಸುಲಿಗೆ ಮಾಡಿ ಹಿಂದಿರುಗುತ್ತಿದ್ದರು. ಕ್ರಿಸ್ತಶಕ 169ರಲ್ಲಿ ಔರೇಲಿಯಸ್ಸನು ತಮ್ಮ ವೆರಸನು ತಮ್ಮ ಸೈನ್ಯದೊಂದಿಗೆ ಉತ್ತರ ದಿಕ್ಕಿಗೆ ತೆರಳಿ ಡ್ಯಾನ್ಯೂಬ್ ನದಿಯನ್ನು ದಾಟಿ ಬಾರ್ಬೇರಿಯನ್ನರನ್ನು ಅಡಗಿಸಿದರು. ಆದರೆ ರೋಮಿಗೆ ಪುನರ್ಗಮಿಸುವಾಗ ದಾರಿಯಲ್ಲಿ ವೆರಸನು ಪ್ರಾಯಶಃ ಪ್ಲೇಗ್ ಕಾಯಿಲೆಯಿಂದ ಮೃತನಾದನು. ಔರೇಲಿಯಸ್ಸನೊಬ್ಬನೇ ಚಕ್ರವರ್ತಿಯಾಗಿ ಉಳಿದನು. ಕ್ರಿಸ್ತಶಕ 174ರಲ್ಲಿ ಕ್ವಾದಿಯವರೊಡನೆ ಒಂದು ಕದನದಲ್ಲಿ ನಡೆದ ಪವಾಡವನ್ನು ಇಲ್ಲಿ ಉಲ್ಲೇಖಿಸಬೇಕು. ಕ್ವಾದಿ ಎಂದರೆ ಇಂದಿನ ಜೆಕ್ ರಿಪಬ್ಲಿಕ್ ಬಳಿ ನೆಲೆಸಿದ್ದ ಒಂದು ಅಶಿಕ್ಷಿತ ಜನಾಂಗ. ರೋಮನ್ ಸೈನ್ಯವನ್ನು ಶತ್ರುಗಳು ಎಲ್ಲ ಕಡೆಯಿಂದಲೂ ಸುತ್ತುಗಟ್ಟಿದ್ದರು. ಅದಲ್ಲದೆ ರೋಮನ್ನರು ಸೆಖೆ ಮತ್ತು ಬಾಯಾರಿಕೆಗಳಿಂದ ಹಾಹಾಕಾರ ಮಾಡುತ್ತಿದ್ದರು.
ಆಗ ಇದ್ದಕ್ಕಿದ್ದಂತೆ ಗಗನದಲ್ಲಿ ಮೋಡಗಳು ಕವಿದು ಮಳೆ ಸುರಿಯಲಾರಂಭಿಸಿತು. ರೋಮನ್ ಸೈನ್ಯದ ಮೇಲೆ ಮಾತ್ರ, ಕ್ವಾದಿಗಳ ಸೈನ್ಯದ ಮೇಲಲ್ಲ. ರೋಮನ್ನರಿಗೂ ಅವರ ಕುದುರೆಗಳಿಗೂ ಬಾಯಾರಿಕೆಯೂ ದಣಿವೂ ಪರಿಹಾರವಾದವು. ಶತ್ರುಗಳಿಗೆ ಸಿಕ್ಕಿದ್ದು ಸಿಡಿಲು ಮತ್ತು ಆಲಿಕಲ್ಲಿನ ಹೊಡೆತಗಳು ಮಾತ್ರ. ಈ ಪವಾಡವಾಗಲು ಕಾರಣ ಔರೇಲಿಯಸ್ಸನು ರಣರಂಗದ ಮಧ್ಯದಲ್ಲಿ ಅವಿಚಲಿತನಾಗಿ ಮಾಡಿದ ಪ್ರಾರ್ಥನೆಯೇ ಎಂದು ರೋಮನ್ ಚರಿತ್ರಕಾರರು ಹೇಳುತ್ತಾರೆ. ಆದರೆ ಕ್ರಿಶ್ಚಿಯನ್ ಬರಹಗಾರರು ರೋಮನ್ ಸೈನ್ಯದಲ್ಲಿದ್ದ ಕೆಲವು ಕ್ರೈಸ್ತ ಸೈನಿಕರು ಮಾಡಿದ ಪ್ರಾರ್ಥನೆಯೇ ಈ ಪವಾಡದ ಮೂಲ ಎನ್ನುತ್ತಾರೆ. ಕಾರಣವೇನಾದರೂ ಇರಲಿ, ಈ ರೀತಿ ಮಳೆಯಾದದ್ದಂತೂ ನಿಜ. ಅನೇಕ ಯುದ್ಧಗಳನ್ನು ಮಾಡಬೇಕಾಗಿ ಬಂದರೂ ಔರೇಲಿಯಸ್ಸನು ರಾಜ್ಯಾಡಳಿತವನ್ನು ನಿರ್ಲಕ್ಷಿಸಲಿಲ್ಲ. ಅವನ ಕರ್ತವ್ಯಶೀಲತೆ ಎಲ್ಲರಿಗೂ ಆದರ್ಶಪ್ರಾಯವಾಗಿದ್ದಿತು. ಒಂದು ಕ್ಲಿಷ್ಟವಾದ ಮೊಕದ್ದಮೆಯ ಬಗ್ಗೆ ಒಮ್ಮೆ ತೀರ್ಮಾನ ಮಾಡಬೇಕಾಗಿ ಬಂದಾಗ ಅವನು 12 ಹಗಲು ಮತ್ತು ಹಲವಾರು ರಾತ್ರಿಗಳು ನ್ಯಾಯಾಲಯದಲ್ಲಿ ಕುಳಿತು ವಾದ ವಿವಾದಗಳನ್ನು ಕೇಳಿ ತೀರ್ಪು ಕೊಟ್ಟನಂತೆ. ಔರೇಲಿಯಸ್ಸನು ಚಕ್ರವರ್ತಿಯಾಗಿದ್ದಾಗ ರೋಮ್ ಸಾಮ್ರಾಜ್ಯವು ಅನೇಕ ಕಷ್ಟನಷ್ಟಗಳಿಗೆ ಒಳಗಾಯಿತು. ಆದರೆ ಇವು ಯಾವುದಕ್ಕೂ ಇವನು ಕಾರಣಕರ್ತನಲ್ಲ. ವೆರಸ್ನ ಸೈನಿಕರು ಏಷ್ಯಾದ ಪಾರ್ಥಿಯನ್ನರನ್ನು ಅಡಗಿಸಿ ಹಿಂತೆರಳಿದಾಗ, ಪಾರ್ಥಿಯ ಎಂಬುದು ಈಗಿನ ಇರಾನಿನ ಈಶಾನ್ಯ ಭಾಗದಲ್ಲಿ ಇದ್ದ ರಾಜ್ಯ, ತಮ್ಮ ಜೊತೆಯಲ್ಲೇ ಪ್ಲೇಗ್ ಮಾರಿಯನ್ನೂ ತಂದರು. ಇದರ ಪರಿಣಾಮವಾಗಿ ರೋಮಿನಲ್ಲಿ ಸಾವಿರಾರು ಮಂದಿ ಮೃತರಾದರು. ಇದಲ್ಲದೆ ಪ್ಲೇಗಿನ ಜೊತೆಗೆ ರೋಮ್ ನಗರವೂ ಭೂಕಂಪ, ಪ್ರವಾಹ ಇತ್ಯಾದಿ ಪ್ರಕೃತಿಯ ಪ್ರಕೋಪಕ್ಕೂ ಒಳಗಾಯಿತು. ರಾಜ್ಯದಲ್ಲಿ ಕ್ಷಾಮವೂ ಉಂಟಾಯಿತು. ಪತ್ನಿ ಫಾಸ್ಟಿನಾಳು 13 ಮಕ್ಕಳಿಗೆ ಜನ್ಮವಿತ್ತಳು. ಆದರೆ ಅವರಲ್ಲಿ ಉಳಿದವರು 5 ಮಂದಿ ಮಾತ್ರ. ಜೀವಮಾನ ಪರ್ಯಂತ ಔರೇಲಿಯಸ್ಸನ ಆರೋಗ್ಯವೂ ಅಷ್ಟೇನು ಉತ್ತಮ ಮಟ್ಟದ್ದಾಗಿರಲಿಲ್ಲ. ಆಗಾಗ ಉದರಶೀಲೆ ಮತ್ತು ಎದೆಯ ನೋವನ್ನು ಅನುಭವಿಸುತ್ತಿದ್ದನು. ಆದರೆ ಎಂಥ ಕಷ್ಟಗಳನ್ನು ಎದುರಿಸಬೇಕಾದರೂ ಕರ್ತವ್ಯ ಪಾಲನೆಗಾಗಿ ಅಪ್ರಿಯವಾದ, ತನಗೆ ಅಸ್ವಾಭಾವಿಕವಾದ ಕೆಲಸಗಳನ್ನು ಮಾಡಬೇಕಾದರೂ ಔರೇಲಿಯಸ್ಸನು ತನ್ನ ಮನಸ್ಸನ್ನು ಕಹಿ ಮಾಡಿಕೊಳ್ಳಲಿಲ್ಲ, ಸಮತೋಲವನ್ನು ಕಳೆದುಕೊಳ್ಳಲಿಲ್ಲ. ವರ್ಷಗಳು ಕಳೆದಂತೆ ಆತನು ಹೆಚ್ಚು ಹೆಚ್ಚು ಅಂತರ್ಮುಖಿಯಾಗಿ ಸ್ಟಾಯಿಸಿಸಂ, ಸ್ಥಾಯಿಕತೆ ಎಂಬ ದರ್ಶನಶಾಸ್ತ್ರಕ್ಕೆ ಒಲಿದನು ಎಂಬುದರಲ್ಲಿ ಸಂದೇಹವಿಲ್ಲ. ಸ್ಥಾಯಿಕತೆಯನ್ನು ಎಂಥ ಕಷ್ಟವನ್ನಾದರೂ ನಿರ್ವ್ಯಗ್ರತೆಯಿಂದ ಸಹಿಸುವ ಧೀರ ಸಂಯಮತೆ ಎಂದು ಅರ್ಥೈಸಬಹುದು. ಈ ತತ್ವಜ್ಞಾನದ ಕರ್ತೃ ಸಿಟಿಯಂ ನಜಚರೆನೋ ಕ್ರಿಸ್ತಪೂರ್ವ 300 ಈ ಹೆಸರು ಬರಲು ಕಾರಣ, ಇದನ್ನು ಮೊಟ್ಟಮೊದಲಿಗೆ ಪ್ರತಿಪಾದಿಸಿದ್ದು ಅಥೆನ್ಸ್ ನಗರದ ಸ್ಟೋಆ ಸಭಾಮಂದಿರದಲ್ಲಿ. ಇದರ ಅನುಯಾಯಿಗಳಿಗೆ ಸ್ಟಾಯಿಕರು ಎನ್ನುತ್ತಾರೆ. ನಿಜವಾದ ಜ್ಞಾನಿಯಾದವನು ವಿನಾಶಕಾರಿ ಉದ್ವೇಗಗಳಿಗೆ ಎಡೆಕೊಡುವುದಿಲ್ಲ ಎಂಬುದು ಸ್ಟಾಯಿಕರ ನಂಬಿಕೆ. ಸಹನೆ ಮತ್ತು ಸಂಯಮಗಳಿಂದ ಅಂತಹ ಉದ್ವೇಗಗಳನ್ನು ದಮನ ಮಾಡಬಹುದು. ಪ್ರಕೃತಿಗೆ ವಿರೋಧವಾಗದಂತೆ ನಡೆಯುವುದು ಒಬ್ಬ ಸದ್ಗುಣಿಯ ಲಕ್ಷಣ. ಪ್ರಖ್ಯಾತ ಸ್ಟಾಯಿಕ್ ಎಪಿಕ್ಟೆಕಸ್ನ ಮಾತಿನಲ್ಲಿ ಹೇಳುವುದಾದರೆ, ನಾನು ರೋಗಿಯಾಗಿರುವಾಗಲೂ ಸುಖಿ, ಅಪಾಯದಲ್ಲಿರುವಾಗಲೂ ಸುಖಿ, ಸಾಯುವಾಗಲೂ ಸುಖಿ, ದಿಕ್ಕಿಲ್ಲದ ಪರದೇಶಿಯಾಗಿರುವಾಗಲೂ ಸುಖಿ, ಅವಮಾನಿತನಾದರೂ ಸುಖಿ. ಭಗವದ್ಗೀತೆಯ ಕೆಲವು ತತ್ವಗಳನ್ನೇ ಇವು ಪ್ರತಿನಿಧಿಸುತ್ತವೆ ಎಂಬಲ್ಲಿ 2 ಮಾತಿಲ್ಲ. ಗ್ರೀಕ್ ಮತ್ತು ರೋಮನ್ ವಿದ್ಯಾವಂತರಲ್ಲಿ ಸ್ಟಾಯಿಕತೆ ಬಹಳ ಜನಪ್ರಿಯವಾಗಿದ್ದಿತು. ಸಾಂಪ್ರದಾಯಿಕ ಮೂಲಗಳು ಔರೇಲಿಯಸ್ಸನ್ನು ಒಬ್ಬ ಸ್ಟಾಯಿಕನೆಂದು ಹೇಳುತ್ತವೆ. ಆದರೆ ಸ್ವತಃ ಔರೇಲಿಯಸ್ಸನೇ ತಾನೊಬ್ಬ ಸ್ಟಾಯಿಕನೆಂದು ಎಲ್ಲೂ ಹೇಳಿಕೊಂಡಿಲ್ಲ. ಏಕೆಂದರೆ ರಾಜನಾಗಿದ್ದ ಕಾರಣ ತನಗೆ ಅಪ್ರಿಯವಾದ ಕೆಲಸಗಳನ್ನು ಒಮ್ಮೊಮ್ಮೆ ಮಾಡಬೇಕಾಗಿ ಬಂದಿರಲೇಬೇಕು. ಆದ್ದರಿಂದ ಸಂಪೂರ್ಣ ಸ್ಟಾಯಿಕನಲ್ಲದಿದ್ದರೂ ಸ್ಟಾಯಿಕತೆಯಿಂದ ಬಹಳ ಪ್ರಭಾವಿತನಾದವನು ಎಂದು ಹೇಳಬೇಕಾಗುತ್ತದೆ. ಡ್ಯಾನ್ಯೂಬ್ ನದಿ ತೀರದಲ್ಲಿ ಅವನು ಒಮ್ಮೆ ವಿಹಾರಾರ್ಥವಾಗಿ ವಾಸಿಸುತ್ತಿದ್ದಾಗ ಮೆಡಿಟೇಷನ್ಸ್, ಚಿಂತನೆಗಳು ಎಂಬ ಗ್ರಂಥವನ್ನು ಬರೆದನು. ಈ ಚಿಂತನೆಗಳು ಎಲ್ಲವೂ ಯಾರೋ ಬೇರೆಯವರು ಬರೆದದ್ದನ್ನು ಓದಿಯೋ ಅಥವಾ ಹೇಳಿದ್ದನ್ನು ಕೇಳಿಯೋ ಬರೆದವಲ್ಲ. ಅಂಥವು ಕೆಲವು ಮಾತ್ರ ಇರಬಹುದು.
ಔರೇಲಿಯಸ್ಸನೇ ತಾನು ಯಾರಿಂದ ಏನೇನು ಕಲಿತೆ ಎಂಬ ಪಟ್ಟಿಯನ್ನು ಮಾಡಿದ್ದಾನೆ. ಆದರೆ ಹೆಚ್ಚಾಗಿ ಸ್ವಂತ ಅನುಭವದಿಂದ, ಪಕ್ವವಾದ ಅಂತರಾಳದಿಂದ ಬಂದ ಮಾತುಗಳು ಇವು. ಈ ಗ್ರಂಥವನ್ನು ಬರೆದು 1800 ವರ್ಷಗಳ ಮೇಲಾಗಿದ್ದರೂ ಇಂದಿಗೂ ತನ್ನ ಜನಪ್ರಿಯತೆಯನ್ನು ಕಳೆದುಕೊಂಡಿಲ್ಲ. ಇದಕ್ಕೆ ಮುಖ್ಯ ಕಾರಣ ಇಷ್ಟೇ. ಇವನ ಅನಿಸಿಕೆಗಳು ಸರಳವಾಗಿ ಕಂಡರೂ ಅವು ಬಾಳ್ವೆಯ ಏರಿಳಿತಗಳನ್ನು ಸಮಾಧಾನ ಚಿತ್ತದಿಂದ ಎದುರಿಸುವ ಸಾಮರ್ಥ್ಯವನ್ನೂ, ಜೀವನವನ್ನು ಸಫಲಗೊಳಿಸಲು ಬೇಕಾದ ಮಾರ್ಗದರ್ಶನವನ್ನೂ ನಮಗೆ ಕೊಡಬಲ್ಲವು. ಅಂಥ ಚಿಂತನೆಗಳಲ್ಲಿ ಕೆಲವು ಇವು. ಪ್ರತಿ ಪ್ರಾತಃ ಕಾಲವೂ ಇದನ್ನು ಸ್ಮರಿಸು. ಇಂದು ನನಗೆ ಕೃತಜ್ಞತೆ, ದುರಹಂಕಾರ, ದ್ರೋಹ, ಸ್ವಾರ್ಥಪರತೆ ಮುಂತಾದವುಗಳ ಅನುಭವವಾಗಬಹುದು. ಇವೆಲ್ಲವೂ ಆಗುವುದು ಇಂಥವನ್ನು ಮಾಡುವವರಿಗೆ ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದ್ದು ಎಂಬ ಪರಿಜ್ಞಾನ ಇಲ್ಲದಿರುವುದರಿಂದ. ನನ್ನ ಮಟ್ಟಿಗಾದರೋ ಒಳ್ಳೆಯದು ಯಾವುದು ಮತ್ತು ಅದರ ಹಿರಿಮೆ, ಕೆಟ್ಟದು ಯಾವುದು ಮತ್ತು ಅದರ ಕೀಳ್ಮೆ, ಇವುಗಳ ಅರಿವು ಚೆನ್ನಾಗಿದೆ. ಯುಕ್ತಾಯುಕ್ತ ವಿವೇಚನೆ ಇದೆ. ಆದ್ದರಿಂದ ಇವು ಯಾವುವೂ ನನ್ನ ಮೇಲೆ ಯಾವ ಪರಿಣಾಮವನ್ನೂ ಮಾಡಲಾರವು. ಅಲ್ಲದೆ ಕೆಟ್ಟದ್ದನ್ನು ಮಾಡಿದವರಲ್ಲಿಯೂ ನನ್ನಲ್ಲಿರುವಂತೆಯೇ ಒಂದು ದೈವಾಂಶವಿದೆ. ಹೀಗಿರುವಾಗ ಅವರ ಬಗ್ಗೆ ಕೋಪವನ್ನು ಮಾಡಲಾಗದು. ವಿಧಿಯು ನಿನಗೆ ಕಷ್ಟವೋ ಅಥವಾ ಸುಖವೋ ಏನೇನನ್ನು ತರುತ್ತದೋ ಅದನ್ನು ನಿರ್ವಿಕಾರವಾಗಿ ಸ್ವೀಕರಿಸು. ಈ ಜೀವನದಲ್ಲಿ ದೇವರು ಯಾರನ್ನು ನಿನ್ನ ಒಡನಾಡಿಗಳನ್ನಾಗಿ ಮಾಡಿರುವನೋ ಅವರನ್ನು ಮನಃಪೂರ್ವಕವಾಗಿ ಪ್ರೀತಿಸು. ನಿನ್ನ ಜೀವನದ ಪ್ರತಿಯೊಂದು ಕರ್ತವ್ಯವನ್ನೂ ಅದೇ ಕೊಟ್ಟ ಕೊನೆಯದೋ ಎಂಬಂತೆ ನೆರವೇರಿಸು. ಕೋಪದ ಕಾರಣಗಳಿಗಿಂತಲೂ ಅಂತಹ ಕೋಪದ ಪರಿಣಾಮಗಳೇ ಹೆಚ್ಚು ದುಃಖಕರವಾದವು. ನಿನ್ನ ನೆರೆಯವನು ಏನು ಹೇಳುತ್ತಾನೆ, ಏನು ಮಾಡುತ್ತಾನೆ ಅಥವಾ ಏನು ಯೋಚಿಸುತ್ತಾನೆ ಎಂದು ಚಿಂತಿಸಬೇಡ. ಹಾಗೆ ಚಿಂತಿಸುವುದು ವೃಥಾ ಕಾಲಹರಣ. ಕೆಲಸವು ಸರಿಯಿಲ್ಲದಿದ್ದರೆ, ಅಧರ್ಮವಾಗಿದ್ದರೆ ಅದನ್ನು ಮಾಡಬೇಡ. ಮಾತು ನಿಜವೆಂದು ನಿನಗೆ ತೋರದಿದ್ದರೆ ಅಂಥ ಮಾತನ್ನು ಆಡಬೇಡ. ನಿನ್ನಲ್ಲಿ ಏನಿಲ್ಲ ಎಂದು ಚಿಂತಿಸುವ ಬದಲು ನಿನ್ನಲ್ಲಿ ಆಗಲೇ ಎಷ್ಟಿದೆ ಎಂದು ಯೋಚಿಸು. ಯಾರಾದರೂ ನಿನಗೆ ಅನ್ಯಾಯ ಮಾಡಿದ್ದರೆ ಅಥವಾ ನೋಯಿಸಿದ್ದರೆ ಅದಕ್ಕೆ ಸರಿಯಾದ ಮುಯಿ ಏನೆಂದರೆ ನೀನು ಅವರಂತೆ ಮಾಡದೇ ಇರುವುದು. ಯಾವ ಧನವನ್ನು ನೀನು ಒಳ್ಳೆಯ ಕಾರ್ಯಕ್ಕಾಗಿ ದಾನ ಮಾಡಿರುವೆಯೋ ಅದೇ ನಿನ್ನಲ್ಲಿ ಶಾಶ್ವತವಾಗಿ ನಿಲ್ಲುವ ಐಶ್ವರ್ಯ. ನಿನ್ನ ಜೀವನದಲ್ಲಿ ನಡೆಯುವ ಅನೇಕ ಘಟನೆಗಳ ಮೇಲೆ ನಿನಗೆ ಹತೋಟಿ ಇರುವುದಿಲ್ಲ, ಇದು ನಿಜ. ಆದರೆ ನಿನ್ನ ಮನಸ್ಸಿನ ನಿಯಂತ್ರಣ ನಿನ್ನ ಕೈಯಲ್ಲಿದೆ. ಇದು ನಿನಗೆ ಅರಿವಾದರೆ ಕಷ್ಟವನ್ನು ಸಹಿಸುವ ಶಕ್ತಿ ತಾನಾಗಿಯೇ ಬರುವುದು. ಮೇಲೆ ಉದ್ಧರಿಸಿರುವ ಚಿಂತನೆಗಳಲ್ಲಿ ಕೆಲವಾದರೂ ಭಾರತದ ದಾರ್ಶನಿಕರಾದ ತಿರುವಳ್ಳುವರ್, ಭರ್ತೃಹರಿ, ಸರ್ವಜ್ಞ ಮುಂತಾದವರ ವಿಚಾರಗಳನ್ನು ನೆನಪಿಗೆ ತರುತ್ತವೆಯಲ್ಲವೇ? ಔರೇಲಿಯಸ್ಸನ ಕೊನೆಯ ಯುದ್ಧ ಮತ್ತೆ ಕ್ವಾದಿಯವರೊಡನೆ. ಇದರಲ್ಲಿ ಇವನು ಜಯಶೀಲನಾದರೂ ಯುದ್ಧ ಮುಗಿದ ಕೆಲವೇ ದಿನಗಳಲ್ಲಿ ತಾನು ಅನೇಕ ವರ್ಷಗಳಿಂದ ಅನುಭವಿಸುತ್ತಿದ್ದ ಕಾಯಿಲೆಯು ತೀವ್ರವಾಗಲು 17ನೇ ಮಾರ್ಚ್ 180ರಂದು ದಿವಂಗತನಾದನು. ಅವನನ್ನು ಕೂಡಲೇ ಒಬ್ಬ ದೇವರು ಎಂದು ಘೋಷಿಸಿ ಅವನ ಚಿತಾಭಸ್ಮವನ್ನು ರೋಮ್ ನಗರಕ್ಕೆ ತಲುಪಿಸಿದರು. ಅಲ್ಲಿ ಹೇಡ್ರಿಯನ್ ಚಕ್ರವರ್ತಿಯ ಮಹಾಸಮಾಧಿಯ ಕಟ್ಟಡದಲ್ಲೇ ಈತನ ಭಸ್ಮವನ್ನೂ ಇಡಲಾಯಿತು. ಮಾರ್ಕಸ್ ಔರೇಲಿಯಸ್ಸನ ಜೀವನ ಚರಿತ್ರೆಯನ್ನು, ಅವನ ಅನಿಸಿಕೆಗಳನ್ನು ಗಮನಿಸಿ ನೋಡಿದರೆ ಭಗವದ್ಗೀತೆಯ ಸ್ಥಿತಪ್ರಜ್ಞನೂ ಧಮ್ಮಪದದ ನಿಜವಾದ ಬ್ರಾಹ್ಮಣನೂ ಇಂಥವರೇ ಇರಬೇಕೇನೋ ಎನಿಸುತ್ತದೆ. ಪಾಶ್ಚಾತ್ಯ ಪ್ರಪಂಚದಲ್ಲಿ ಇವನಿಗೆ ಸಾಟಿಯಾದ ದಾರ್ಶನಿಕ ದೊರೆಗಳು, ಫಿಲಾಸಫರ್ ಕಿಂಗ್ಸ್ ಬೇರೆ ಯಾರೂ ಇಲ್ಲ ಎಂಬ ಮಾತಂತೂ ದಿಟ. ಚಕ್ರವರ್ತಿ ಮಧುಸೂದನ ಅವರ ಕಲಿಕೆಗೆ ಕೊನೆಯಿಲ್ಲ. ಯಾಮನಾಚಾರ್ಯ ಅಪರಾಧ ಸಹಸ್ರಭಾಜನಂ ಪತಿತಂ ಭೀಮ ಭವಾರ್ಣವೋದರೇ ಅಗತಿಂ ಶರಣಾಗತಂ ಹರೇ ಕೃಪಯಾ ಕೇವಲಂ ಆತ್ಮಸಾತ್ಕುರು. ಓ ಹರಿ, ನಿನ್ನ ಕೇವಲ ಕೃಪೆಯಿಂದ ನನ್ನನ್ನು ನಿನ್ನವನನ್ನಾಗಿ ಮಾಡಿಕೋ.
ಸಾವಿರಾರು ಅಪರಾಧಗಳಿಗೆ ಪಾತ್ರನಾದ ನಾನು ಈ ಭಯಂಕರ ಸಂಸಾರ ಸಾಗರದಲ್ಲಿ ಬಿದ್ದು ಬೇರೆ ಗತಿಯಿಲ್ಲದೆ ನಿನಗೆ ಶರಣಾಗತನಾಗಿರುವೆ. ಈ ಶ್ಲೋಕವನ್ನು ಲಕ್ಷಾಂತರ ಭಾರತೀಯರು ತಮ್ಮ ಮನೆ ದೇವರಿಗೆ ನಿತ್ಯವೂ ಮಾಡುವ ಪೂಜೆಯಲ್ಲಿ ಪಠಿಸುತ್ತಾರೆ. ಈ ಶ್ಲೋಕವು ಶ್ರೀ ಯಾಮುನಾಚಾರ್ಯರು ಕ್ರಿಸ್ತಶಕ 916ರಿಂದ 1041ರವರೆಗೆ ಜೀವಿಸಿದ್ದ ಶ್ರೀ ಯಾಮುನಾಚಾರ್ಯರು ರಚಿಸಿದ ಸ್ತೋತ್ರರತ್ನಂ ಎಂಬ ಸ್ತುತಿಯಲ್ಲಿನ 48ನೆಯ ರತ್ನ. ಈ ಪ್ರಾರ್ಥನೆಯ ಜೊತೆಗೆ ಇನ್ನೂ 2 ಸಾಲುಗಳನ್ನು ಹೇಳುವ ವಾಡಿಕೆ ಇದೆ. ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜಗತ್ಪತೆ ಅಥವಾ ರಕ್ಷಸ್ವ ಪರಮೇಶ್ವರ. ನಮ್ಮ ಓದುಗರಿಗೆ ಪ್ರಾಯಶಃ ತಿಳಿದಿರುವಂತೆ ಮಹಾಮಹಿಮರಾದ ನಾಥಮುನಿಗಳು ಶ್ರೀವೈಷ್ಣವರೆಲ್ಲರಿಗೂ ಪವಿತ್ರವಾದ 4000 ಪ್ರಬಂಧಗಳನ್ನು ಮೊದಲ ಬಾರಿಗೆ ಸಂಗ್ರಹಿಸಿ ಸಂಪಾದಿಸಿದವರು. ಯಾಮುನಾಚಾರ್ಯರು ನಾಥಮುನಿಗಳ ಮೊಮ್ಮಗ. ಬಾಲಕರಾಗಿದ್ದಾಗ ಯಾಮುನರು ಮಹಾಭಾಷ್ಯ ಭಟ್ಟರು ಎಂಬ ಗುರುಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಆಗ ರಾಜನ ಆಸ್ಥಾನದಲ್ಲಿದ್ದ ಅಕ್ಕಿಯಾಳ್ವನ್ ಎಂಬ ಪಂಡಿತನು ದೇಶದಲ್ಲಿದ್ದ ಎಲ್ಲ ವಿದ್ವಾಂಸರಿಗೂ ಅವರು ತನ್ನನ್ನು ವಾದದಲ್ಲಿ ಸೋಲಿಸಬೇಕು, ಇಲ್ಲವೇ ತನಗೆ ಹಣದ ಶುಲ್ಕ ನೀಡಬೇಕು ಎಂದು ಸವಾಲನ್ನು ಹಾಕಿದನು. ಮಹಾಭಾಷ್ಯ ಭಟ್ಟರಲ್ಲಿ ಅವನಿಗೆ ಕೊಡಲು ಹಣವಿರಲಿಲ್ಲ. ಇದರಿಂದ ಅವರು ತುಂಬ ವ್ಯಥಿತರಾಗಿದ್ದರು. ಅವರ ಈ ಸಂದಿಗ್ಧವನ್ನು ನೋಡಲಾರದೆ ಯಾಮುನರು ತಾವೇ ಅವರ ಪರವಾಗಿ ರಾಜಾಲಯಕ್ಕೆ ಹೋಗಿ ಅಕ್ಕಿಯಾಳ್ವನ್ ಎದುರಿಗೆ ವಾದ ಮಾಡುವುದಾಗಿ ಮುಂದೆ ಬಂದರು. ಮಹಾರಾಣಿಯವರು ಈ ಬಾಲಕನನ್ನು ಕಂಡು ಪ್ರಭಾವಿತರಾಗಿ ಈತನು ವಾದದಲ್ಲಿ ಗೆದ್ದರೆ ಇವನಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂದು ಮಹಾರಾಜನನ್ನು ಒಪ್ಪಿಸಿದರು. ಅದೂ ಅಲ್ಲದೆ ಒಂದು ವೇಳೆ ಯಾಮುನರು ಸೋತರೆ ತಮ್ಮನ್ನು ಕಾಡು ನಾಯಿಗಳ ಪಾಲಿಗೆ ಹಾಕಿಕೊಳ್ಳುತ್ತೇನೆ ಎಂದು ಉಗ್ರ ವಾಗ್ದಾನ ಮಾಡಿದರು. ಅಕ್ಕಿಯಾಳ್ವನ್ ಬಾಲಕನನ್ನು ಯಾವುದಾದರೂ 3 ಪ್ರಮೇಯಗಳನ್ನು, ಅವು ಸಕಾರಾತ್ಮಕವಾಗಲಿ ನಕಾರಾತ್ಮಕವಾಗಲಿ, ತನ್ನ ಮುಂದೆ ಇಡುವಂತೆ ಹೇಳಿದನು. ಅವುಗಳನ್ನು ತಾನು ಸುಳ್ಳೆಂದು ಸಾಧಿಸಬಲ್ಲೆ ಎಂದೂ ಹೇಳಿದನು. ಯಾಮುನರು ಆಗ 3 ಪ್ರಮೇಯಗಳನ್ನು ಅಕ್ಕಿಯಾಳ್ವನ್ ಮುಂದೆ ಇರಿಸಿದರು. ಇವೆಲ್ಲವನ್ನೂ ಅವನು ನಿಜವಲ್ಲವೆಂದು ಸಾಧಿಸಬೇಕಾಗಿತ್ತು. 1. ನಿನ್ನ ಅಕ್ಕಿಯಾಳ್ವನ ತಾಯಿ ಬಂಜೆಯಲ್ಲ. ಇದು ಸುಳ್ಳೆಂದರೆ ತನ್ನ ತಾಯಿ ಬಂಜೆ ಎಂದು ಅಕ್ಕಿಯಾಳ್ವನೇ ಸಾಧಿಸಬೇಕಾಗಿತ್ತು. ಇದು ಹೇಗೆ ಸಾಧ್ಯ? 2. ಮಹಾರಾಜರು ಧರ್ಮಾತ್ಮ ಮತ್ತು ಬಲಶಾಲಿ. ಇದಕ್ಕೆ ವಿರುದ್ಧವಾದ ರಾಜರು ಅಧರ್ಮಿ ಮತ್ತು ಬಲಹೀನ. 3. ರಾಣಿಯವರು ಪತಿವ್ರತೆ. ಇದು ಸುಳ್ಳೆಂದರೆ ರಾಣಿಯವರು ಪತಿವ್ರತೆ ಅಲ್ಲ ಎನ್ನಬೇಕಾದೀತು. ಅಕ್ಕಿಯಾಳ್ವನಿಗೆ ಈ 3 ವಿರೋಧವಾದಗಳನ್ನು ಸಾಧಿಸಲಾಗಲಿಲ್ಲ ಎನ್ನುವುದರಲ್ಲಿ ಏನೂ ಆಶ್ಚರ್ಯವಿಲ್ಲ. ಅವನು ಸೋಲನ್ನು ಒಪ್ಪಿಕೊಂಡನು. ಆಗ ರಾಜನು ಯಾಮುನರನ್ನೇ ಈ ಆಭಾಸಗಳನ್ನು ಸಾಧಿಸುವಂತೆ ಕೇಳಿದನು. ಯಾಮುನರು ಅವನ್ನು ವಿವರಿಸಿದ್ದು ಹೀಗೆ. 1. ನಮ್ಮ ನ್ಯಾಯಶಾಸ್ತ್ರಗಳ ಪ್ರಕಾರ ಒಬ್ಬನೇ ಮಗನು ಮಗನಿಲ್ಲದಂತೆಯೇ ಸರಿ. ಆದ್ದರಿಂದ ನ್ಯಾಯದ ದೃಷ್ಟಿಯಿಂದ ನೋಡಿದರೆ ಅಕ್ಕಿಯಾಳ್ವನನ್ನ ತಾಯಿ ಬಂಜೆ ಎಂದೇ ಹೇಳಬೇಕು. 2. ಅಕ್ಕಿಯಾಳ್ವನಂತಹ ದಂಭಾಚಾರಿ ಮತ್ತು ಲೋಭಿಯನ್ನು ಆಸ್ಥಾನ ವಿದ್ವಾಂಸನನ್ನಾಗಿ ನೇಮಿಸಿದ ರಾಜನು ಹೇಗೆ ಧರ್ಮಾತ್ಮನಾದಾನು? ಇಂತಹ ಅಯೋಗ್ಯನನ್ನು ಕೆಲಸದಿಂದ ತೆಗೆದುಹಾಕಲು ಆಗದಿದ್ದ ರಾಜನನ್ನು ಬಲಹೀನ ಎಂದೇ ಹೇಳಬೇಕಾಗುತ್ತದೆ. 3. ವೇದಗಳ ಪ್ರಕಾರ ಪ್ರತಿ ವಧುವನ್ನು ಮೊದಲು ಸೋಮನಿಗೆ, ನಂತರ ಗಂಧರ್ವನಿಗೆ, ಅನಂತರ ಅಗ್ನಿಗೆ ಕೊಟ್ಟಾದ ಮೇಲೆಯೇ ಭೂಲೋಕದ ವರನೊಂದಿಗೆ ವಿವಾಹ ಮಾಡುವುದು. ರಾಣಿಗೂ ಇದೇ ನಿಯಮ ಅನ್ವಯಿಸುತ್ತದೆ ಎಂದರೆ ಆಕೆ ಪತಿವ್ರತೆ ಎಂದು ಹೇಳಬಹುದೇ? ಈ ವಿವರಣೆಗಳನ್ನು ಅನೇಕ ಲೇಖಕರು ವಿಸ್ತಾರವಾಗಿ ಚರ್ಚಿಸಿದ್ದಾರೆ. ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಮಾತೆಂದರೆ, ಹಿಂದೂ ದರ್ಶನಶಾಸ್ತ್ರಗಳ ಪ್ರಕಾರ ತರ್ಕವೇ ಪ್ರತಿಯೊಂದು ವಾದಕ್ಕೂ ಉತ್ತರವಲ್ಲ. ನಾವು ಶ್ರುತಿ, ಶಾಸ್ತ್ರ, ಸ್ಮೃತಿಗಳನ್ನು ಪ್ರಮಾಣಕ್ಕಾಗಿ ಉಪಯೋಗಿಸಬೇಕು. ರಾಜನು ಅಕ್ಕಿಯಾಳ್ವನನ್ನು ದೇಶದಿಂದ ಹೊರಗೆ ಕಳುಹಿಸಿಬಿಟ್ಟನು. ಯಾಮುನರಿಗೆ ಅರ್ಧ ರಾಜ್ಯವನ್ನು ಕೊಡಲಾಯಿತು. ರಾಣಿಯವರು ಯಾಮುನರಿಗೆ ಆಳವಂದಾರ್, ನಮ್ಮನ್ನು ರಕ್ಷಿಸಲು ಅಥವಾ ಆಳಲು ಬಂದವರು ಎಂಬ
ಹೆಸರಿಟ್ಟರು. ಯಾಮನರು ರಾಜರಾದ ಮೇಲೆ ಆಡಳಿತ ಭಾರದಿಂದ ಅವರಿಗೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಗಮನ ಕೊಡಲಾಗಲಿಲ್ಲ. ಆದರೆ ಶ್ರೀರಂಗದಲ್ಲಿ ನಾಥಮುನಿಗಳ ತರುವಾಯ ಶ್ರೀ ವೈಷ್ಣವ ಸಮುದಾಯದ ತಕ್ಕ ಪಾರಮಾರ್ಥಿಕ ಗುರುಗಳ ಅವಶ್ಯಕತೆಯಾಯಿತು. ರಾಮಮಿಶ್ರ, ಮಣಕ್ಕಾಲ್ ನಂಬಿ ಎಂಬ ಧೀಮಂತ ಸಂತರು ಆಳವಂದಾರ್ ಅವರನ್ನು ಈ ಸ್ಥಾನಕ್ಕೆ ನೇಮಕ ಮಾಡಲು ಬಯಸಿದರು. ಆದರೆ ರಾಜರಾದ ಆಳವಂದಾರ್ ಅವರನ್ನು ಭೇಟಿ ಮಾಡುವುದೂ ಕಷ್ಟ. ಅವರಿಗೆ ಒಂದು ಉಪಾಯ ಹೊಳೆಯಿತು. ಆಳವಂದಾರ್ ಅವರಿಗೆ ಊಟದಲ್ಲಿ ಒಂದು ಬಗೆಯ ಸೊಪ್ಪು ಇಷ್ಟ ಎಂದು ತಿಳಿದುಕೊಂಡರು. ಪ್ರತಿದಿನವೂ ಆ ಸೊಪ್ಪನ್ನು ರಾಜರ ಪಾಕಶಾಲೆಗೆ ಕಳುಹಿಸತೊಡಗಿದರು. ಹೀಗೆ ಕೆಲವು ತಿಂಗಳು ಕಳೆದ ಬಳಿಕ ಈ ವ್ಯವಸ್ಥೆಯನ್ನು ನಿಲ್ಲಿಸಿದರು. ರಾಜರು ಬಾಣಸಿಗನನ್ನು ಸೊಪ್ಪನ್ನು ಏಕೆ ಬಡಿಸುತ್ತಿಲ್ಲ ಎಂದು ಕೇಳಲು, ಒಬ್ಬ ಬ್ರಾಹ್ಮಣರು ಇದನ್ನು ತಂದುಕೊಡುತ್ತಿದ್ದರು, ಅವರು ಈಚೆಗೆ ಕಾಣಲಿಲ್ಲ ಎಂದು ಉತ್ತರ ಬಂದಿತು. ಆಳವಂದಾರ್ ಆ ಬ್ರಾಹ್ಮಣರು ಮತ್ತೆ ಬಂದಾಗ ಅವರನ್ನು ತಮ್ಮಲ್ಲಿ ಕರೆತರಬೇಕು ಎಂದು ಆದೇಶಿಸಿದರು. ಇದಾದ ಮರುದಿನವೇ ರಾಮಮಿಶ್ರ ಮತ್ತು ಆಳವಂದಾರರ ಭೇಟಿಯಾಯಿತು. ರಾಮಮಿಶ್ರರು ನಾಥಮುನಿಗಳು ಬಿಟ್ಟು ಹೋಗಿರುವ ಕುಲಧನವನ್ನು ಅವರ ಮೊಮ್ಮಕ್ಕಳಾದ ಆಳವಂದಾರರಿಗೆ ಒಪ್ಪಿಸಬೇಕಾಗಿದೆ ಎಂದು ತಿಳಿಸಿದರು. ಆಳವಂದಾರರು ಹಾಗಾದರೆ ಅದನ್ನು ನನಗೆ ಕೊಡಿ ಎನ್ನಲು ರಾಮಮಿಶ್ರರು ಅದು ಇಲ್ಲಿ ಇಲ್ಲ ಎಂದು ಹೇಳಿ ಅವರನ್ನು ನೇರವಾಗಿ ಶ್ರೀರಂಗಕ್ಕೆ ಕರೆದೊಯ್ದರು. ರಾಮಮಿಶ್ರರು ಮಹಾಮಹಿಮರಾದ ನಾಥಮುನಿಗಳು ಬಿಟ್ಟು ಹೋಗಿರುವ ಕುಲಧನವೆಂದರೆ ಆಧ್ಯಾತ್ಮಿಕ ನೇತೃತ್ವವೇ ಎಂದು ವಿವರಿಸಿದರು. ಅನಂತರ ಆಳವಂದಾರ್ ಅವರಿಗೆ ಶ್ರೀರಂಗನಾಥನ ದಿವ್ಯ ಮಂಗಳಮೂರ್ತಿಯನ್ನು ತೋರಿಸಿದರು. ಆ ವಿಗ್ರಹದ ವೈಭವವನ್ನೂ ಸೌಂದರ್ಯವನ್ನೂ ಕಂಡು ಪರವಶರಾದ ಆಳವಂದಾರರು ಕೂಡಲೇ ತಮ್ಮ ರಾಜ್ಯವನ್ನು ತ್ಯಜಿಸಿ ಸ್ವಾಮಿಯಲ್ಲಿ ಶರಣಾಗತರಾಗಿ ಸನ್ಯಾಸಿಗಳಾದರು. ಅವರಿಗೆ ಅಂದಿನಿಂದ ಯಾಮುನ ಮುನಿ ಅಥವಾ ಯಾಮುನಾಚಾರ್ಯ ಎಂದು ಹೆಸರಾಯಿತು. ನಾಥಮುನಿಗಳ ಗುರುಕುಲವೂ ಅವರ ನಿರ್ವಹಣೆಗೆ ಬಂದಿತು. ಯಾಮುನಾಚಾರ್ಯರು ವೈಷ್ಣವರಿಗೆ ಅಮೂಲ್ಯವಾದ ಅನೇಕ ಗ್ರಂಥಗಳನ್ನು ರಚಿಸಿದರು. ಅವುಗಳಲ್ಲಿ ಕೆಲವು: 1. ಸಿದ್ಧಿತ್ರಯ. ಇದರಲ್ಲಿ ಆತ್ಮಸಿದ್ಧಿ, ಈಶ್ವರ ಸಿದ್ಧಿ ಮತ್ತು ಸಂಹಿತ ಸಿದ್ಧಿ ಎಂಬ 3 ಭಾಗಗಳಿವೆ. ಇವು ಕ್ರಮಶಃ ವಿಶಿಷ್ಟಾದ್ವೈತದ ಪ್ರಕಾರ ಆತ್ಮ, ಭಗವಂತ ಮತ್ತು ಜ್ಞಾನಗಳ ಪರಿಕಲ್ಪನೆಯನ್ನು ವಿವರಿಸುತ್ತವೆ. 2. ಆಗಮ ಪ್ರಾಮಾಣ್ಯ. ಈ ಕೃತಿಯು ವೇದಗಳ ಅಂತರಾಳದ ಭಕ್ತಿಯೇ ಮುಖ್ಯವಾಗಿ ಪಂಚರಾತ್ರ ಆಗಮದ ಮಾನ್ಯತೆಯನ್ನು ವಿಶದೀಕರಿಸುತ್ತದೆ. 3. ಗೀತಾರ್ಥ ಸಂಗ್ರಹ. ಈ ಭಗವದ್ಗೀತೆಯ ಮೇಲಿನ ವ್ಯಾಖ್ಯಾನದಲ್ಲಿ 32 ಶ್ಲೋಕಗಳಿವೆ. ಶ್ರೀರಾಮಾನುಜರು ತಮ್ಮ ಗೀತಾಭಾಷ್ಯವನ್ನು ಈ ಗ್ರಂಥದ ಆಧಾರದ ಮೇಲೆಯೇ ಬರೆದರು ಎಂದು ಹೇಳುತ್ತಾರೆ. 4. ಸ್ತೋತ್ರರತ್ನ. ಶ್ರೀಮನ್ನಾರಾಯಣನನ್ನು ಕುರಿತ ಶ್ಲೋಕಗಳ ಒಂದು ಅನರ್ಘ್ಯ ಭೂಷಣ. 5. ಚತುಶ್ಲೋಕಿ. ಲಕ್ಷ್ಮೀದೇವಿಯನ್ನು ಆರಾಧಿಸುವ ಸ್ತೋತ್ರ. ಇದರಲ್ಲಿ ಯಾಮುನರು ಲಕ್ಷ್ಮೀದೇವಿಗೆ ನಾರಾಯಣನಷ್ಟೇ ಮಾನ್ಯತೆ ಸಲ್ಲುತ್ತದೆ ಎಂದು ಸ್ಪಷ್ಟಪಡಿಸುತ್ತಾರೆ. ಶ್ರೀ ವೈಷ್ಣವರ ನಂಬಿಕೆಗಳಲ್ಲಿ ಇದು ಮುಖ್ಯವಾದುದು. ಯಾಮುನಾಚಾರ್ಯರಿಗೆ ವಯಸ್ಸಾಯಿತು. ಅವರು ಶ್ರೀರಂಗದ ಮಠಾಧಿಪತಿಯ ಪದವಿಗೆ ಯೋಗ್ಯರಾದವರನ್ನು ಹುಡುಕುತ್ತಿದ್ದರು. ಅವರಿಗೆ ಶ್ರೀರಾಮಾನುಜರ ಪಾಂಡಿತ್ಯ ಹಾಗೂ ಭಗವದ್ಭಕ್ತಿಗಳ ಬಗ್ಗೆ ಅರಿವಿತ್ತು. ಆದ್ದರಿಂದ ಅವರು ಸ್ವತಃ ಕಂಚಿಗೆ ಹೋಗಿ ದೂರದಿಂದಲೇ ಶ್ರೀರಾಮಾನುಜರ ದಿನಚರಿಯನ್ನು ಗಮನಿಸಿದರು. ಅವರಿಗೆ ರಾಮಾನುಜರ ಅರ್ಹತೆಯ ಮೇಲೆ ಸಂಪೂರ್ಣ ಭರವಸೆಯಾಗಿ ಕೆಲವು ಕಾಲದ ನಂತರ ತಮ್ಮ ಶಿಷ್ಯ ಮಹಾಪೂರ್ಣರನ್ನು ರಾಮಾನುಜರನ್ನು ಕರೆತರಲು ಕಳುಹಿಸಿದರು. ಆದರೆ ದೈವವಶಾತ್ ರಾಮಾನುಜರು ಶ್ರೀರಂಗವನ್ನು ಸೇರುವ ಸ್ವಲ್ಪ ಹೊತ್ತಿಗೆ ಮೊದಲೇ ಯಾಮುನರ ಅವಸಾನವಾಗಿ ಬಿಟ್ಟಿತ್ತು. ರಾಮಾನುಜರು ಅವರಿಗೆ ಅಂತಿಮ ವಂದನೆಗಳನ್ನು ಸಲ್ಲಿಸುವಾಗ ಆ ಪಾರ್ಥಿವ ದೇಹದ 3 ಕೈಬೆರಳುಗಳು
ಮಡಿಸಿಕೊಂಡಿದ್ದನ್ನು ಗಮನಿಸಿದರು. ಯಾಮನರಿಗೆ ಯಾವುದಾದರೂ ಆಕಾಂಕ್ಷೆಗಳನ್ನು ಪೂರ್ತಿಗೊಳಿಸಬೇಕೆಂಬ ಚಿಂತೆ ಇತ್ತೇ ಎಂದು ಕೇಳಲಾಗಿ ಅವರು ರಾಮಾನುಜರಿಗೆ 3 ಕರ್ತವ್ಯಗಳನ್ನು ವಿಧಿಸಿದ್ದರೆಂದು ತಿಳಿಯಿತು. ಅವು ಏನೆಂದರೆ, 1. ಶ್ರೀ ಪರಾಶರ ಮುನಿಗಳ ಕೃತಜ್ಞತೆಯನ್ನು ಸ್ಮರಿಸುವ ಕಾರ್ಯ. 2. ದ್ರಾವಿಡ ವೇದಗಳನ್ನು ಜನಪ್ರಿಯ ಮಾಡುವುದು. 3. ಬ್ರಹ್ಮಸೂತ್ರ ಇತ್ಯಾದಿಗಳಿಗೆ ಭಾಷ್ಯವನ್ನು ಬರೆದು ಅದರಲ್ಲಿರುವ ವಿಶಿಷ್ಟಾದ್ವೈತ ತತ್ವಗಳನ್ನು ಪ್ರಕಟಿಸುವುದು. ಕೆಲವು ಗ್ರಂಥಗಳಲ್ಲಿ ಈ 3 ಆದೇಶಗಳ ರೂಪ ಸ್ವಲ್ಪ ಭಿನ್ನವಾಗಿದೆ, ಆದರೆ ಎಲ್ಲದರ ಸಾರಾಂಶ ಒಂದೇ. ಈ 3 ಆದೇಶಗಳನ್ನು ತಾವು ನೆರವೇರಿಸಿಕೊಡುತ್ತೇವೆಂದು ರಾಮಾನುಜರು ಒಂದೊಂದಾಗಿ ಮಾತು ಕೊಡುತ್ತಲೇ ಯಾಮುನರ ಒಂದೊಂದು ಬೆರಳು ನೇರವಾಗಿ ಕೊನೆಯ ವಾಗ್ದಾನ ಮಾಡಿದಾಗ 3 ಬೆರಳುಗಳು ನೇರವಾದವು. ಯಾಮುನಾಚಾರ್ಯರು ಪರಮಪದವನ್ನು ಸೇರಿದಾಗ ಅವರಿಗೆ 125 ವರ್ಷ ವಯಸ್ಸಾಗಿತ್ತು. ಈ ಲೇಖನವನ್ನು ಸ್ತೋತ್ರರತ್ನದ 2 ಶ್ಲೋಕಗಳಿಂದ ಮುಗಿಸುವುದು ಸೂಕ್ತ. ಅಭೂತಪೂರ್ವಂ ಮಮ ಭಾವಿತ್ ಕಿಂ ವಾ ಸರ್ವಂ ಸಹೇ ಮೇ ಸಹಜ ಹಿ ದುಃಖಂ ಕಿಂತು ತ್ವದಗ್ರೇ ಶರಣಾಗತಾನಾಂ ಪರಾಭವೋ ನಾಥನತೇನು ರೂಪಃ. ನನಗೆ ಈಗಾಗಿರುವಂತೆ ಕಷ್ಟಕ್ಕಿಂತ ಇನ್ನೂ ಹೆಚ್ಚೇನು ಆಗಬಹುದು. ನಾನು ಎಲ್ಲವನ್ನೂ ಸಹಿಸುತ್ತೇನೆ, ಏಕೆಂದರೆ ದುಃಖವೂ ನಾನೂ ಒಡಹುಟ್ಟಿದವರು. ಆದರೆ ಸ್ವಾಮಿ, ನಿನ್ನಲ್ಲಿ ಶರಣಾಗತರಾದವರು ಪರಾಭವ ಹೊಂದುವುದು ನಿನಗೇ ಶೋಭೆಯಲ್ಲ. ನಮೃಷಾ ಪರಮಾರ್ಥಮೇವ ಮೇ ಶೃಣು ವಿಜ್ಞಾಪನಮೇಕಮಗ್ರತಃ ಯದಿ ಮೇ ನ ದಯಿಷ್ಯಸೇ ತತೋ ದಯನೀಯಸ್ತವನಾಥ ದುರ್ಲಭಃ. ನಾಥ, ನಿನ್ನ ನಿಷ್ಕಪಟ ಪಾರಮಾರ್ಥಿಕ ವಿಜ್ಞಾಪನೆಯನ್ನು ಮೊದಲಿಗೆ ಕೇಳು. ನೀನು ನನ್ನಲ್ಲಿ ದಯೆ ತೋರದಿದ್ದರೆ ಹೀಗೆ ಇನ್ನೊಬ್ಬ ದಯಾಪಾತ್ರನಾದ ವ್ಯಕ್ತಿ ಸಿಗುವುದು ಕಷ್ಟ.